ಗುರುಗಳಿಗೆ ಕ್ಷಮಿಸಬೇಕು. ಯಾಕಂದರೆ ಗುರುಗಳು ಮಾತಾಡಿದ ಮೇಲೆ ನಾ ಯಾವ ವೇದಿಕೆ ಒಳಗೂ ಮಾತಾಡಿಲ್ಲ. ಅಧ್ಯಕ್ಷತೆ ಇದ್ರೂ ಭಾಳಷ್ಟು ಸಲ ನಾನು ಮಾತಾಡಿಲ್ಲ. ಯಾಕಂದರೆ ಫಸ್ಟ್ 2 ಮಾತಾಡಿ ನಾನು ಭಾಷಣಕಾರಲ್ಲ, ಅಜ್ಜರ್ ಒಂದು ಇದರಿಂದ 2 ಮಾತು ಮಾತಾಡಿ ಮುಗಿಸ್ತಿದ್ದೆ. ಎಲ್ಲರೂ ಕ್ಷಮಿಸಿರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಡೆದಾಡುವ ದೇವರು, ನಾನು ಘನ ಸರ್ಕಾರದಲ್ಲಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥ ನನ್ನ ಗುರುಗಳಾದಂಥ ಡಾಕ್ಟರ್ ಪುರುಷೋತ್ತಮಪುರಿ ಮಹಾಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೋರ್ವ ಶ್ರೀಗಳು ಸದ್ಗುರು ಗುರುಲಿಂಗ ಅಪ್ಪಾಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಮತ್ತು ನಮ್ಮವರೇ, ನಮ್ಮ ತಾಲೂಕಿನವರೇ, ನನಗೆ ಭಾಳಷ್ಟು ವರ್ಷಗಳಿಂದ ಆಶೀರ್ವಾದಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಿಜಗುಣ ದೇವರು ಅಪ್ಪಾಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರಭುಜಿ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ, ಚಿದಾನಂದ ಅಪ್ಪರ ಪಾದಗಳಿಗೆ ನಮಸ್ಕರಿಸುತ್ತಾ, ಸದಾಶಿವ ಬಬಲಾದಿ ಮಠ ಅಪ್ಪರ ಪಾದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಮಾರ್ಗದರ್ಶಕರು ಹಾಗೂ ಅಮ್ಮನವರ ಶಾಂತಾದೇವಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಚಿಕ್ಕಮ್ಮ ತಾಯಿ ಅಮ್ಮನವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಅಡವಯ್ಯ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನೂ ಹಲವಾರು ಶ್ರೀಗಳಿಗೆ ಎಲ್ಲರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ, ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀಕಾಂತ್ ಕುಲಕರ್ಣಿ ಸಾಹೇಬರೇ ಮತ್ತು ಆತ್ಮೀಯ ಅಣ್ಣನಾದಂಥ ಸುಶೀಲ್ ಕುಮಾರ್ ಬೆಳಗಲಿ ಅಣ್ಣನವರೇ, ಆತ್ಮೀಯ ಸಹೋದರ ಶ್ರೀಕಾಂತ್ ಚೌರಿ ಅವರೇ, ಭೀಮ್ಸಿ ಪಾಟೀಲ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿವರೇನದೆ ಎಲ್ಲ ನನ್ನ ಗುರು ಹಿರಿಯರೇ, ನನ್ನ ಮಾರ್ಗದರ್ಶಕರೇ. ನಾವು ನಿನ್ನೆ ದಿವಸ ತನಕ ಗುರುಗಳು ನಾನು ಬರೋದು ಇನ್ನೇನು ಕ್ಯಾನ್ಸಲ್ ಆಗಿತ್ತು. ನಮಗೆ ಬರೋದು ಟೋಟಲ್ ನಾವು ಹೋಗೋದಂತೂ ನಿನ್ನೆ ರಾತ್ರಿ 8 ತನಕನೂ ಇಲ್ಲ. ನಾವು ಹೋಗೋದು ನಮ್ಗೆ ಬರೋಕ್ಕೆ ಫ್ಲೈಟು ಇಲ್ಲ, ಗುರುಗಳು ಬಿಡುವಿಲ್ಲ ಕಾರ್ಯಕ್ರಮ. ನಿನ್ನೆ ಸಂಜೆ ತನಕ ಜಾರಕಿಹೊಳಿ ಸಾಹೇಬ್ರು ಭೇಟಿ ಆಗೋದಿರ್ಬೋದು, CM ಭೇಟಿ ಆಗೋದು, ಎಲ್ಲ ಕಾರ್ಯಕ್ರಮ ಬ್ಯೂಜಿ ಒಳಗೆ ಅವರು ನಮ್ಮದು ಗೌರ್ಮೆಂಟ್ ಇದ್ರೊಳಗೆ ನಾನು ಬ್ಯೂಜಿ ಇದ್ದೆ. ಸಂಜೆ ತನಕನೂ ಪಾಪ ನಾಗರಾಜ್ ಬರಲೇಬೇಕಂತೇಳಿ ನಾವು ಫೋನ್ ಮಾಡಿ ಶ್ರೀಕಾಂತ್ ಚೌರಿ ಇಲ್ಲ ನಾವು ಬರೆದ್ರೆ ಭಾಳಷ್ಟು ನಮಗೂ ಅಲ್ಲಿ ಇದಿರೋದಿಲ್ಲ ಅಂತಂದಾಗ ಆಯ್ತಪ್ಪ ಅಂತಂದಾಗ ಗುರುಗಳಿಗೆ 8 ಗಂಟೆಗೆ ನಾನು ಸ್ವಾಮೀಜಿ ಏನಾರು ಮಾಡಿ ಹೋಗುನು, ನಾಗರಾಜ್ ಭಾಳ ತಪ್ಪು ತಿಳ್ಕೊಳತ್ತಾನ, ನಾವು ಹೋಗ್ಲಿಕ್ಕಂದ್ರೆ ಅವನಿಗೂ ಭಾಳ ಬೇಜಾರಾಕೈತೆ ಅಂದಾಗ ಹೆಂಗೆ ಹೋಗೋದತ್ತಂದ್ರೆ ಅವ್ರು ನಮಗೇನೇ ಹೋಗೋದು ತಯಾರನೇ ಇಲ್ಲ, ನಮಗೇನೆ 8ಕ್ಕೆ ಅಲ್ಲೇ ಇದೀವಿ. ಇಲ್ಲ ನೋಡೋಣ್ರಿ ಸರ್, ಬೆಳಿಗ್ಗೆ 4 ಗಂಟೆಗೆ ಒಂದು ಫ್ಲೈಟ್ ಐತಿ, ಆ ಫ್ಲೈಟಿಗೆ ಹೋಗೋಣ ಅಂತ ಹೇಳಿದ್ವಿ. ಅವಾಗ ನಾವು 4 ಗಂಟೆಗೆ 8 ಗಂಟೆಗೆ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಳಗ್ಗೆ ಗುರುಗಳು ಮಲ್ಕೊಳ್ಳೇ ಇಲ್ಲ. 3 ಗಂಟೆಗೆ ಕೇಳ್ಬೇಕು, ಮತ್ತು ನಾವು ಏರ್ಪೋರ್ಟಿಗೆ 4 ಗಂಟೆಗೆ ಬರ್ಬೇಕು. ಅದು ಯಾಕಂತಂದ್ರೆ ನಾ ಇದು ಯಾಕೆ ಹೇಳ್ತಂದ್ರೆ ನಾಗರಾಜ್ ನಮ್ಮ ಮ್ಯಾಗ ಒಂದು ಪ್ರೀತಿ. ಯಾಕಂದ್ರೆ ನಾಗರಾಜನ ಆಫೀಸ ನಮ್ಮ ಆಫೀಸ ಎಲ್ಲ ಕೂಡಿ ನಾಗರಾಜ್ ಅಲ್ಲಿ ಕೆಲಸ ಮಾಡೋ ಆಫೀಸ್ನಾಗ ಒಬ್ಬ ನಮ್ಮ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಉಳ್ಕಿದವ್ರು ಯಾರು ನಮ್ಮನ್ನ ಅಲ್ಲಿ ದಾದ್ ಮಾಡಂಗಿಲ್ಲ. ಹೆಂಗಂದ್ರೆ ನಾಗರಾಜ್ನ ಇಲ್ಲಿ ಆಫೀಸ್ನಾಗ ಇದ್ನಂದ್ರೆ ದಿನ ನಮ್ಮ ತೇಗ್ ಬರ್ತಾನೆ, ಮಧ್ಯಾಹ್ನ ಬಂದು ಅಧ್ಯಕ್ಷರು ಊಟ ಮಾಡಿರಿ ಅಂತ ಕೇಳ್ತಾನೆ, ಸಂಜೆಗೆ ಬಂದು ಹೋಗಿ ಅಧ್ಯಕ್ಷರು ಚಹಾ ಕುಡಿದ್ರಿ ಅಂತ ಕೇಳ್ತಾನೆ. ಆ ಒಂದು ಪ್ರೀತಿ ನಮ್ಮನ್ನೆಲ್ಲ ಹೇಳಾಕತ್ತೆ. ಯಾಕಂದ್ರೆ ನಾವು ನಾಗರಾಜನ ಕಳ್ಕೊಬಾರ್ದ, ಇಲ್ಲೆಲ್ಲ ಹೋಗಿ ಮತ್ತು ಅದ್ರ ಜೊತೆ ಇಲ್ಲಿ ನಮ್ಮ ಇಂಚಗೇರಿ ಸಂಪ್ರದಾಯ ಶಿಷ್ಯರು ಭಾಳಷ್ಟು ಜನ ಇರ್ತಾರೆ, ಅವ್ರನ್ನೂ ನಾವು ಕಳ್ಕೊಬಾರ್ದು. ಅದ್ರ ಜೊತೆ ನಾಗರಾಜ್ ಅವ್ರ ಕುಟುಂಬದ ಪ್ರೀತಿನೂ ಕಳ್ಕೊಬಾರ್ದು. ಹೆಂಗಂದ್ರೆ ನಾಗರಾಜ್ ನನಗೆ ಭಾಳಷ್ಟು ಇದಾಗ ಬಂದು ಕೂತು ಮಾತಾಡಿ ಮಧ್ಯಾಹ್ನ ಡೈಲಿ ಅವ್ನು ಊಟಕ್ಕೆ ಹೋದಾಗ ಅಧ್ಯಕ್ಷರು ಊಟ ಮಾಡ್ಲಿಕ್ಕೆ ಊಟ ತರಲಿಲ್ಲ, ನಾಳೆ ಮನೆಯಿಂದ ಊಟ ತರಲಿಲ್ಲ, ಹಿಂಗೆ ನಮ್ಗೊಂದು ಪ್ರೀತಿ ಕೊಡ್ತಾನೆ ಅವ. ಯಾಕಂದ್ರೆ ನಮ್ಮವ್ರ ಹತ್ರ ಇದ್ದಾಗ ನಾವು ಇಬ್ಬರೇ ಇರ್ತೀವಿ ಅಲ್ಲಿ ಆಫೀಸ್ನಾಗ. ನಮ್ಮ ಆಫೀಸ್ ದೊಡ್ಡದೈತೆ, ಅವ್ರ ಆಫೀಸು ದೊಡ್ಡದೈತಿ. ಬರೀ ನಮ್ಮ ಸಂಬಂಧಿಕರು ನಮ್ಮವ್ರು ನಮ್ಮ ಬಾಂಧವ ಇದ್ದಾರೆ ಅಂತಾರೆ. ಇಬ್ಬರೇ ಇದ್ದಾಗ ಭಾಳಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾ ಅವ್ನು ನಾಗರಾಜ್ ನಮ್ಮನ್ನು ಪ್ರೀತಿಯಿಂದ ಇಲ್ಲಿ ಕರೆದ. ಗುರುಗಳಿಗೆ ಅದನ್ನ ಹೇಳಿದ್ನೆ, ಅಜ್ಜಾರ ಹೋಗೇ ಬಿಡೋನು, ಏನಾಗಲಿ ನಮ್ಗೆ ನೈಟ್ ನಿದ್ದೆ ಇಲ್ದಿರಟಾತು ಹೋಗಿ ನಾವು ಆ ನಾಗರಾಜ್ ಅವ್ರ ಮನೆಗೆ ಹೋಗೋನು. ಅದ್ರ ಜೊತೆ ನಾವು ಇನ್ನೊಂದು ಇಷ್ಟೆಲ್ಲ ನಾವು 1 ಕೋಟಿ ರೂಪಾಯಿ ಕೊಡ್ತಂದ್ರೆ ಇಷ್ಟೊಂದು ಶ್ರೀಗಳು ನಮ್ಗೆ ಆಶೀರ್ವಚನ ಕೇಳಕ್ಕೆ ಸಿಗ್ತಿರ್ಕಿಲ್ಲ. ನಮ್ಗೆ ಇಲ್ಲಿ ವೇದಿಕೆ ನೋಡಿದಾಗ ನಾವು ಇನ್ನೂ ಖುಷಿ ಆಯ್ತು. ನಮ್ಗೆ ಅಲ್ಲಿಂದ ಬರ್ಲಿಕ್ಕಂದ್ರೆ ನಾವು ಭಾಳ ಮಿಸ್ ಮಾಡ್ಕೊತಿದ್ದಿಲ್ಲ. ಗುರುಗಳ ಆಶೀರ್ವಚನ ಕೇಳ್ತಾ ಇರಲಿಲ್ಲ, ಮತ್ತು ಹಿರಿಯರದೆಲ್ಲ ನಾವು ನೋಡೋಕ್ಕಾಗ್ತಿರ್ತಿಲ್ಲ. ಮತ್ತು ಅದ್ರ ಜೊತೆ ನಮ್ಮ ನಾಗರಾಜ್ ಗುಗ್ಗುರಿ ಅವ್ರ ಕುಟುಂಬದವರು ನಾವು ಇಲ್ಲಿ ಭೇಟಿಯಾಗಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮನ್ನೇನು ಇಲ್ಲಿ ಬೆಂಗಳೂರಿಂದ ಕರೆಸಿ ನಾಗರಾಜ್ ಅವರು ನಮ್ಮನ್ನ ಇಲ್ಲಿ ಅಧ್ಯಕ್ಷತೆ ಕೊಟ್ಟು ನಮ್ಮನ್ನು ಸತ್ಕರಿಸಿ ನಮ್ಗೆ ಭಾಳಷ್ಟು ಖುಷಿಯಿಂದ ಇಲ್ಲಿ ಕರೆಸಿದ್ದಕ್ಕಾಗಿ ನಾಗರಾಜ್ ಅವ್ರ ಕುಟುಂಬಕ್ಕೂ ಮತ್ತು ಇಲ್ಲಿ ನಮ್ಮ ಹಿರೇಪಡಸಲ್ಗಿ ಗ್ರಾಮದವ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ.